ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪಾಪೋಘಃ ಪರಿಧೂಯತಾಂ. ಪಾಪವೆಂದರೆ ಮೋಸ. ಈಗ ನಾವು ಬೇರೆಯವರಿಗೆ ಮೋಸ ಮಾಡಿದಾಗ ಪಾಪ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಅದು ನಮಗೆ ಮೋಸ ಮಾಡುತ್ತೆ. ಅಂದರೆ ಮಾಡುವವನಿಗೆ ಮೋಸ ಮಾಡುತ್ತೆ, ಜೀವಕ್ಕೆ ಮೋಸ ಮಾಡುತ್ತೆ, ಆತ್ಮಕ್ಕೆ ಮೋಸ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಪಾಪದಲ್ಲಿ ಎರಡು ವಿಧ ಇದೆ, ಜ್ಞಾತ ಪಾಪ ಮತ್ತು ಅಜ್ಞಾತ ಪಾಪ ಅಂತ. ಅಂದರೆ ತಿಳಿದು ಮಾಡಿದ್ದು, ತಿಳಿದೇ ಮಾಡಿದ್ದು, ಅಥವಾ ನಮಗೇ ಗೊತ್ತಾಗದಂತೆ ನಮ್ಮೊಳಗೆ ಬಂದಿರುವಂಥದ್ದು ಅಂತ. ನಮಗೇ ಗೊತ್ತಾಗೋದಿಲ್ಲ ಅಂತ ಮೋಸ. ತಿಳಿದು ಮಾಡುವ ಪಾಪದ ಬಗ್ಗೆ ಹೆಚ್ಚು ಹೇಳೋಕೆ ಏನಿದೆ, ತಿಳಿದಿದೆ ತಾನೆ. ಒಂದು ದೃಷ್ಟಿಯಿಂದ ನೋಡಿದರೆ ತಿಳಿದು ಮಾಡಿದ ಪಾಪ ಅಂತ ಯಾವುದೂ ಇಲ್ಲ. ಅವನಿಗೆ ಪಾಪ ಅಂತ ಪಕ್ಕಾ ಗೊತ್ತಿದ್ದರೆ ಅವನು ಅದನ್ನು ಮಾಡೋದೇ ಇಲ್ಲ ಅಂತ. ಸರಿಯಾಗಿ ಅವನಿಗೆ ಅರ್ಥ ಆದರೆ ಅದು ಏನು, ಅದು ಏನಾಗುತ್ತೆ ಅದರಿಂದ ಅಂತ ಅರ್ಥ ಆದರೆ ಅವನು ಮಾಡೋದೇ ಇಲ್ಲ. ಹಾಗಾಗಿ ಸರಿಯಾಗಿ ಜ್ಞಾತ ಪಾಪ ಅಂತ ಇಲ್ಲ ಅಂತಲೇ ಅನ್ಬೇಕು. ಜ್ಞಾನಕ್ಕೂ ಪಾಪಕ್ಕೂ ತುಂಬ ದೂರ. ಅದಿದ್ದರೆ ಇದಿಲ್ಲ, ಇದಿದ್ದರೆ ಅದಿಲ್ಲ. ಅದೇ ಜ್ಞಾನ ಇದ್ದರೆ, ವೇದ ಇದ್ದರೆ ಮುಂದಿನ ಹೆಜ್ಜೆಗಳು ಶುರುವಾಗುತ್ತೆ. ವೇದೋ ನಿತ್ಯಮಧೀಯತಾಂ ತದುಯುತಂ ಕರ್ಮಸ್ವನುಷ್ಠೀಯತಾಂ ಹಾಗೆ ಹೋಗುತ್ತೆ ಅದು. ಆದರೂ ಮೇಲ್ನೋಟಕ್ಕೆ ಸ್ವಲ್ಪ ಗೊತ್ತಿದ್ದು ಮಾಡಿದಾನೆ, ಗೊತ್ತಿಲ್ಲದೆ ಮಾಡಿದಾನೆ ವ್ಯವಹಾರಕ್ಕೆ ಅನುಸರಿಸಿ, ಲೌಕಿಕ ವ್ಯವಹಾರಕ್ಕೆ ಅನುಸರಿಸಿ ಎರಡು ವಿಭಾಗ, ಜ್ಞಾತ ಪಾಪ ಮತ್ತು ಅಜ್ಞಾತ ಪಾಪ ಅಂತ. ಈ ಅಜ್ಞಾತ ಪಾಪದ ಬಗ್ಗೆ ಒಂದು ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡು ಇವತ್ತು. ಅದು ಶಂಖಲಿಖಿತ ಉದಾಹರಣೆ, ಗೊತ್ತಿರುವಂಥದ್ದೇ. ಶಂಖಲಿಖಿತ ಅಂದರೆ ಇಬ್ಬರೂ ಕೂಡ ಸ್ಮೃತಿಕಾರರು. ಶಂಖ ಸ್ಮೃತಿ, ಲಿಖಿತ ಸ್ಮೃತಿ ಎರಡು ಸ್ಮೃತಿಗಳಿದೆ. ಈಗ ಒಂದೊಂದು ಯುಗಕ್ಕೆ ಒಬ್ಬರು ಸ್ಮೃತಿಕಾರ ಇರ್ತಾರೆ. ಈ ಕಲಿಯುಗಕ್ಕೆ ಪರಾಶರರು, ಕೆಲವು ಪಾರಾಶರ ಸ್ಮೃತಿ ಅಂತ. ಯುಗ ಧರ್ಮ ಸ್ವಲ್ಪ ಬದಲಾಗತ್ತೆ, ಒಂದೇ ಥರ ಇರೋದಿಲ್ಲ ಎಲ್ಲವೂ ಕೂಡ. ಹಾಗೆ ದ್ವಾಪರ ಯುಗದ ಸ್ಮೃತಿಕಾರರು ಇಬ್ಬರು ಕೂಡ, ಶಂಖ ಮತ್ತು ದೇವಲ ಅಂತ. ಅವರ ಕಥೆ ಬಹುಶಃ ನಮ್ಗೆ ಉದಾಹರಣೆ ಮಾಡೋಕ್ಕಂತ ಕಥೆ ಮಾಡಿದ್ರು ಏನವರು. ತುಂಬ ಚೆನ್ನಾಗಿದೆ. ಸಹೋದರರು ಶಂಖಲಿಖಿತರು, ಶಂಖ ಅಣ್ಣ, ಲಿಖಿತ ತಮ್ಮ, ಭಾಳ ಪ್ರೇಮ ಪರಸ್ಪರ. ಒಂದು ಸರ್ತಿ ಲಿಖಿತ ಶಂಖನ ಮನೆಗೆ ಹೋಗ್ತಾನೆ, ಅಣ್ಣನ ಮನೆಗೆ ತಮ್ಮ ಹೋಗ್ತಾನೆ. ಅಣ್ಣ ಮನೇಲಿಲ್ಲ, ತಮ್ಮ ಕಾಯ್ತಾನೆ. ಏತನ ಮಧ್ಯೆ ಹೊಟ್ಟೆನೂ ಕಾಯ್ತಾ ಇದೆ. ತಮ್ಮ ಅಣ್ಣನನ್ನು ಕಾಯ್ತಾ ಇದ್ದಾನೆ, ಹೊಟ್ಟೆ ಅನ್ನವನ್ನು ಕಾಯ್ತಾ ಇದೆ. ಹಸಿವಾಗಿದೆ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆ ಕಡೆ ಈ ಕಡೆ ನೋಡಿದ, ಹಣ್ಣುಗಳಿದ್ವು, ಗಿಡಗಳಿದ್ವು, ಹಣ್ಣುಗಳಿದ್ವು, ಪ್ರಾಕೃತಿಕವಾದ್ದು. ಹೋದ, ಹಣ್ಣುಗಳನ್ನು ಕೊಯ್ಕೊಂಡ, ತಿಂದ, ಹೊಟ್ಟೆ ತಂಪಾಯಿತು. ಸ್ವಲ್ಪ ಹೊತ್ತಿಗೆ ಅಣ್ಣ ಬಂದ, ಶಂಖ ಬಂದ, ಉಭಯ ಕುಶಲ ಪರಿ ಆಯಿತು. ಆದರೆ ಶಂಖ ತಮ್ಮನನ್ನು ನೋಡ್ತಾನೆ, ಏನೋ ಬದಲಾವಣೆ, ಪರಿವರ್ತನೆ. ಶುಭ ಪರಿವರ್ತನೆ ಅಲ್ಲ, ಅಶುಭ ಪರಿವರ್ತನೆ. ತಮ್ಮನ ಮುಖವನ್ನು ಅಣ್ಣ ನೋಡಿಯೇ ನೋಡಿದ. ಏನಣ್ಣ ಹಾಗೆ ನೋಡ್ತೀಯ ಅಂತ ತಮ್ಮ. ಏನೋ ಬೇರೆ ತರಹ ಕಾಣ್ತಾ ಇದ್ದೇನೆ. ಏನು ಕಾಣ್ತಾ ಇದ್ದೇನೆ? ಪಾಪಚ್ಛಾಯೆ ನಿನ್ನ ಮುಖದಲ್ಲಿ. ಇದೆಲ್ಲ ಅಂದರೆ ಹೊರಗಡೆ ಬರಿಗಣ್ಣಿಗೆ ಕಾಣೋದಲ್ಲ, ಹೊರಗಣ್ಣಿಗೆ ಕಾಣೋದಲ್ಲ, ಚರ್ಮಚಕ್ಷುವಿಗೆ ಕಾಣೋದಲ್ಲ. ಪಾಪ ಅಂತ ಬರ್ಕೊಂಡಿರೋದಲ್ಲ ಮುಖದ ಮೇಲೆ ಬಂದದ್ದು, ಕ್ಯಾಮ್ರಾಗಳಿಗೆ ಸಿಗುವಂಥದ್ದಲ್ಲ. ಆದರೆ ಅಂಥ ಕಣ್ಣುಗಳಿಗೆ ಸಿಗ್ತವೆ ಅದು ಅಂತ. ಪಾಪ ಛಾಯೆ, ಏನೋ ಪಾಪ ನಡೆದಿದೆಯಲ್ಲ ತಮ್ಮ, ಏನು ನಡೆದಿರಕ್ಕೆ ಸಾಧ್ಯ ಅಂತ ತಮ್ಮ ಹೇಳಿದಂತೆ.
ಅಂಥದ್ದೇನು ನಡೆದಿಲ್ಲ ಅಣ್ಣ. ಅದು ಅವನೇನು ಮುಚ್ಚಿಡೋನಲ್ಲ, ಅಷ್ಟು ಸರಳ, ಅಷ್ಟು ಸೀದಾ ಅವನು. ಏನೋ ಆಗಿದೆ, ಏನೂ ಆಗಿಲ್ಲ ಅಣ್ಣ, ನೆನಪು ಮಾಡ್ಕೊ, ಬೆಳಗಿಂದ ನೆನಪು ಮಾಡ್ಕೊ, ಏನೇನಾಯಿತು. ಒಂದೊಂದೇ ತಮ್ಮ ನೆನಪು ಮಾಡ್ಕೊಳ್ತಾನೆ, ಏನೇನಾಯಿತು ಎಲ್ಲ ಹೇಳ್ತಾ ಹೋಗ್ತಾನೆ. ಆಮೇಲೆ ನಾನು ಆಶ್ರಮಕ್ಕೆ ಬಂದೆ, ನಿನ್ನ ಆಶ್ರಮಕ್ಕೆ ಬಂದೆ, ಸರಿ ಮುಂದೆ ಕಾಯ್ತಾ ಇದ್ದೆ, ಮುಂದೆ ಹಸಿವಾಗಿತ್ತು, 2 ಹಣ್ಣು ಕಿತ್ಕೊಂಡು ತಿಂದೆ, ಅಲ್ಲೇ ಬಂತು ನೋಡು. ಏನು ಬಂತಣ್ಣ? ಕಳ್ತನ ಅಲ್ವಾ? ಯಾಕೆ? ನಾನು ಕೇಳಿಲ್ವಲ್ಲ ನೀನು? ತೋಟ ನನಗೂ ನಿನಗೂ ವಿಭಾಗ ಆಗಿದೆ, ಆಸ್ತಿ ಪಾಲಾಗಿದೆ, ದಾಯ ಭಾಗ ಆಗಿದೆ. ಈ ತೋಟ ನೀನು ಅಣ್ಣ ನಾನು ಸರಿ, ಆದರೆ ಕಾನೂನು ಪ್ರಕಾರ ಅಥವಾ ಧರ್ಮ ಸಂಹಿತೆಯ ಪ್ರಕಾರ ನಿನಗೆ ಸೇರಿದ್ದಲ್ಲ ಇದು. ನೀನು ಹಣ್ಣುಗಳನ್ನ ಕಿತ್ಕೊಂಡು ತಿಂದಿಯಲ್ಲ, ಯಾರನ್ನು ಕೇಳಿದೆ? ಯಾರನ್ನು ಕೇಳಿಲ್ಲ. ಅದೇ ಅದು ಪಾಪಚ್ಛಾಯಿ ನಿನ್ನ ಮುಖದಲ್ಲಿ. ನಾವು ಯೋಚನೆ ಮಾಡಬೇಕು ಅಂತ. ಅಣ್ಣನ ತೋಟದ ಹಣ್ಣು ಕಿತ್ಕೊಂಡು ತಿಂದಕ್ಕೆ ಅವನ ಮುಖದಲ್ಲಿ ಪಾಪ ಛಾಯೆ ಬಂದಿದೆ ಅಂತ ಆದರೆ ನಮಗೆಲ್ಲ ಯಾವ ಛಾಯೆ ಬರಬೇಕು ಅಂತ. ಇವತ್ತು ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ, ನಮ್ಗೆ ಯಾಕೆ ಯಾವ ಛಾಯೆ ಬರೋದಿಲ್ಲ ಅಂತ ಪ್ರಶ್ನೆನೂ ಬರ್ಬೋದು. ಅಲ್ಲಿ ಏನು ಮುಖ ಕರಿ ಕಪ್ಪಾಗ್ಬಿಡ್ಬೇಕಾಗಿತ್ತು ಆ ಲೆಕ್ಕದಲ್ಲಿ ಅಂತ. ಅದಕ್ಕೆ ಉತ್ತರ ಏನು ಅಂದರೆ, ಸ್ವಚ್ಛ ಬಿಳಿಯ ಬಟ್ಟೆ ಆದರೆ ಚಿಕ್ಕ ಕಲೆಯೂ ಕೂಡ ಕಾಣುತ್ತೆ, ಎದ್ದು ಕಾಣುತ್ತೆ ಅಂತ. ಇನ್ನು ಕರಿ ಬಟ್ಟೆ ಆದರೆ ಕರಿ ಕಾಣೋಕ್ಕೇನಿದೆ ಅಲ್ಲಿ ಅಂತ. ಈ ಬಟ್ಟೆ ಬಣ್ಣನೇ ಮಣ್ಣಿನ ಬಣ್ಣ ಆಗಿಬಿಟ್ರೆ ಏನು ಕಾಣೋಕ್ಕೇನಿದೆ ಅಲ್ಲಿ ಮತ್ತೆ ಅಂತ. ಅದು ಅಂಥ ಬದುಕು ಅಂತ ಅವರು ಶಂಕಲಿಕ್ಕಿದ್ರು. ಅಂದರೆ ಯುಗದ ಆದರ್ಶಗಳು ತಾನೇ ಅವರು. ಆ ಯುಗದ ಆದರ್ಶವನ್ನು ಪ್ರತಿಪಾದನೆ ಮಾಡಿದವರು. ಅಂದರೆ ಆ ಯುಗಕ್ಕೆ ಅವರು ಪ್ರಮಾಣ, ದ್ವಾಪರ ಯುಗಕ್ಕೆ, ಕೃಷ್ಣನ ಯುಗಕ್ಕೆ ಅವರು ಪ್ರಮಾಣ ಅಂತ. ಅಣ್ಣ ತಮ್ಮಂದಿರು ಹೇಗೆ ಬದುಕಬೇಕು ಅನ್ನೋದನ್ನು ನಿರೂಪಿಸ್ತಾರೆ ಅವರು ಅಂತ. ಅಣ್ಣ ತಮ್ಮಂದಿರು ಅಂತ. ಇದು ಹಾಗೆ ನೋಡಿದರೆ ಇದು ಕ್ರಿಮಿನಲ್ ಅಲ್ಲ, ಇದು ಸಿವಿಲ್. ಇದು ಅಂದರೆ ಆಸ್ತಿ, ಅಣ್ಣನ ಆಸ್ತಿ ತಮ್ಮ ತಗೊಂಡಿದ್ದಾನೆ ಏನೋ ಸ್ವಲ್ಪ ಅದರಲ್ಲಿ ಅಂತ. ಏನು ಮಾಡಲಿ? ತಮ್ಮ ಕೇಳಿದಂತೆ, ಪಾಪಿಯಾಗಿ ನನಗೆ ಇರೋಕ್ಕೆ ಇಷ್ಟ ಇಲ್ಲ, ಅದು ಪರಿಹಾರ ಆಗಬೇಕು, ಏನು ಮಾಡಲಿ? ರಾಜನ ಹತ್ರ ಹೋಗು ಅಂತ ಅಣ್ಣ ಹೇಳಿದಂತೆ. ಯಾಕೆಂದರೆ ರಾಜತ್ವ ಅನ್ನೋದು ಇರೋದೇ ಇದಕ್ಕೋಸ್ಕರವಾಗಿ. ರಾಜಪೀಠದ ಮೂಲೋದ್ದೇಶ ಏನು ಅಂದರೆ, ಅದಕ್ಕೆ ಹೇಳ್ತಾ ಇರೋದು, ದಂಡ ವಿಧಿಸೋದು ಅನ್ನೋದು ಕ್ರೌರ್ಯದಿಂದ ಅಲ್ಲ, ಕರುಣೆಯಿಂದ. ಈ ದಂಡ ನೀತಿ ಹಿಂದೆ ಇರೋದು ಕರುಣೆ ಅಂತ. ಯಮನ ಹಿಂದೆ ಮುಖ್ಯವಾಗಿರುವಂಥದ್ದು ಕರುಣೆ ಅಂತ. ಯಾಕೆಂದರೆ ಜೀವಕ್ಕೆ ಒಂದು ಕಲೆ ಬಂದಿರುತ್ತೆ ತಪ್ಪು ನಡೆದಾಗ, ಆ ಕಲೆಯನ್ನು ಹೋಗಿಸೋ ಕೆಲಸ. ಅವನಿಗೆ ಆಮೇಲೆ ಉಳಿಸ್ಬಾರ್ದು ಅಂತ, ಇನ್ನೊಂದು ಜನ್ಮ ಬರಬಾರ್ದು, ಜೀವಕ್ಕೆ ಪತನ ಆಗಬಾರ್ದು. ಹಾಗಾಗಿ ಈಗಲೇ ಅನುಭವಿಸಿ ಮುಗಿಸ್ಬೇಕು. ಅದಕ್ಕೆ ಏನು ಬೇಕು? ಆ ಕಲೆ ವರ್ಷ ಕೆಲಸ ಮಾಡೋಕ್ಕೆ ರಾಜ ಇರೋದು, ದಂಡನೀತಿ ಇರೋದು ಅದಕ್ಕೋಸ್ಕರವಾಗಿ. ರಾಜನ ಹತ್ತಿರ ಹೋಗು. ಲಿಖಿತ ರಾಜನ ಬಳಿ ಹೋದ, ಸುದ್ಯುಮ್ನ ಅಂತ ರಾಜನ ಹೆಸರು. ರಾಜನ ಬಳಿ ಹೋಗಿ ಹೀಗಾಗಿದೆ, ಅದಕ್ಕೆ ಖ್ಯಾಪನೆ ಅಂತ ಹೆಸರು, ಅದು ಹೇಳ್ಕೊಡೋದು ಒಂದು ಪಾಪವನ್ನು. ಅದೇ ಕ್ರಿಶ್ಚಿಯಾನಿಟಿಲಿದೆ, ಮುಸಲ್ಮಾನರಲ್ಲಿ ಇದೆ ಅಂತದು. ಅಂದರೆ ತಮ್ಮ ತಪ್ಪನ್ನು ಪಾಪವನ್ನು ಹೇಳ್ಕೊಳಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ. ಅದು ಒಳ್ಳೆ ಪದ್ಧತಿ. ಅದು ಕ್ಷಮೆ ಬೇಡಬೇಕು ಹೇಳಿ, ಅದನ್ನು ಕನ್ಫೆಷನ್. ನಮ್ಮಲ್ಲಿ ಖ್ಯಾಪನೆ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಜ್ಞಾನಗಳ ಮಧ್ಯೆ ಹೋಗಿ ಹೇಳ್ಕೊಳ್ಬೇಕು. ಜ್ಞಾನಗಳ ಸಮುದಾಯದಲ್ಲಿ ಪರಿಷತ್ ಅಂತ ಹೆಸರು ಅದಕ್ಕೆ. ಅಲ್ಲಿ ಹೋಗಿ ಪಾಪವನ್ನು ಹೇಳ್ಕೊಳ್ಬೇಕು, ಅಥವಾ ರಾಜನಲ್ಲಿ ಹೋಗಿ ಹೇಳ್ಕೊಳ್ಬೇಕು ಅದನ್ನು. ಇವತ್ತು ಕನ್ಫೆಷನ್ಗಳಿಗೆ ಯಾವುದೇ ಬೆಲೆ ಇಲ್ಲ. ಇವತ್ತು ಹೇಗೆ ಬಂದಿದೆ ಪರಿಸ್ಥಿತಿ ಅಂದರೆ, ಇವತ್ತಿನ ಕಾನೂನಲ್ಲಿ ಕನ್ಫೆಷನಿಗೆ ಕೋರ್ಟಲ್ಲಿ ಬೆಲೆನೇ ಇಲ್ಲ ಅಂತ, ಅದಕ್ಕೇನು ಅರ್ಥನೇ ಇಲ್ಲ ಅಂತ. ಆದರೆ ಆವತ್ತಿನ ಕಾಲದಲ್ಲಿ ಅದಕ್ಕೆ ಬೆಲೆ ಇರೋದು ಅಂತ. ಪಾಪ ಪರಿಹಾರ ಆಗೋದೇ ಅಲ್ಲಿ ಅಂತ. ರಾಜನ ಮುಂದೆ ಹೋಗಿ ಹೇಳಿದೆ, ಹೀಗಾಗಿದೆ, ಅಣ್ಣನ ತೋಟದ ಹಣ್ಣು ತಿಂತಿದ್ದೇನೆ ಅಂತ. ಇವತ್ತೇನಾದ್ರು ನಗಿಪಾಟ್ಲಿನ ವಿಷಯ ಇವತ್ತದು, ಆದರೆ ಅವತ್ತಿನ ಯುಗ ಹೇಗಿತ್ತು ನೋಡಿ ಅಂತ. ಅಣ್ಣನ ತೋಟದ ಹಣ್ಣು ತಿಂದುಬಿಟ್ಟಿದ್ದೇನೆ, ಪಾಪ ಬಂದಿದ್ದೀನಿ, ಪಾಪ ಪರಿಹಾರ ಆಗಬೇಕು ನನಗೆ. ರಾಜ, ಆಯಿತು ಬಿಡಿ, ನೀವು ಬ್ರಾಹ್ಮಣರು, ದೊಡ್ಡವರು, ಮುನಿಗಳು, ನೀವು ಹೇಳಿದ್ರಲ್ಲ ಸಾಕು ಹೋಗಿ. ಇಲ್ಲ, ದಂಡ ಬೇಕು ನನಗೆ ಅಂತ. ಯಾಕೆಂದರೆ ಅವನಿಗೆ ಗೊತ್ತು ಅಂತ, ದಂಡದಿಂದಾಗಂಥ ಉಪಕಾರ ಏನು ಅಂತ ಗೊತ್ತು ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆವತ್ತಿನ ಕಾಲದ ಒಂದು ದಂಡನೀತಿ ವ್ಯವಸ್ಥೆ. ದಂಡನೀತಿ ಮೂಲತಃ ಬಂದಿದ್ದ ಹಾಗೆ ಅಂತ. ಬೇಕು ನನಗೆ, ಆತ್ಮಶುದ್ಧ ಆಗಬೇಕು, ನಂದು ಕೊಡಲೇಬೇಕು ಅಂತ. ಹಾಗಿದ್ರೆ ಬಾಹುಚ್ಛೇದ ಅಂತ. ಅಷ್ಟು ಆತ್ಮಶುದ್ಧವಾಗಬೇಕು ಅಂದರೆ ಆತ್ಮಕ್ಕಾಗಿ ದೇಹವನ್ನು, ಅದೇ ದೇಹ ನಶ್ವರ, ಆತ್ಮ ಶಾಶ್ವತ. ಆತ್ಮಶುದ್ಧಿಗೋಸ್ಕರವಾಗಿ ಆ ಮಟ್ಟದ ತ್ಯಾಗ ಮಾಡಬೇಕು, ಅಂಥ ಪರಿಶುದ್ಧಾತ್ಮ ಬೇಕು. ಬಾಹುಚ್ಛೇದ ಆಯಿತು ಅಂತ. ಮುನಿಯ ಬಾಹುಚ್ಛೇದ ಆಯಿತು.
ಕೈ ಕತ್ತರಿಸಲಾಯಿತು ಅಂತ ಆ ಮನೆಯದು ಅಂದರೆ ಇಷ್ಟು ಸಣ್ಣದು ಕೈ ಕತ್ತರಿಸ್ಬೇಕಾ ಅಂತ, ಅಷ್ಟೆತ್ತರದ ಆದರ್ಶ ಬೇಕಾದರೆ ಅಂತ, ಅಂತಹ ಶುದ್ಧಾತ್ಮ ಬೇಕಾದರೆ ಅಂತ. ಮುಂದೆ ಕತೆ ಮುಂದುವರಿಯುತ್ತೆ. ನೀವು ಈಗಲೂ ತೀರ್ಮಾನಕ್ಕೆ ಬರಬೇಡಿ. ಬಾವು ಛೇದ ಆಯಿತು. ಹಾಗೆ ಅಣ್ಣನ ಮನೆಗೆ ಬಂದಂತೆ ತಮ್ಮ. ಅಣ್ಣ ಖುಷಿಯಿಂದ ಬರ್ತಾನೆ, ಶುದ್ಧ ಆದೆ. ಬಾಹು ಹೋಯ್ತು ಅಂದರೆ ಕೈ ಹೋಯ್ತು, ಜೊತೆಗೆ ಪಾಪು ಹೋಯ್ತು, ಬಿಡು ನಾನು ಶುದ್ಧ ಆದೆ ಅಂತ ಸಮಾಧಾನದಲ್ಲಿ ಬರ್ತಾನೆ. ಆಗ ಅಣ್ಣ ಅಂದರೆ ತಮ್ಮನ ಕೈಯಲ್ಲಿ ರಕ್ತ, ಅಣ್ಣನ ಕಣ್ಣಲ್ಲಿ ನೀರು ಅಂತ ಒಂದು ಸಂದರ್ಭ ಅದು. ಅಣ್ಣ ತಮ್ಮನ ಹಿತೈಷಿ. ಅಲ್ಲಿ ಹಿಮಾಲಯದಿಂದ ಹರಿದು ಬರುವ ಒಂದು ನದಿ, ಆ ನದಿನ ತೋರಿಸಿ ಹೇಳ್ತಾನೆ ಅಣ್ಣ ತಮ್ಮನಿಗೆ, ಹೋಗಲ್ಲಿ ಮಿಂದು ಬಾ ಆ ನದಿಯಲ್ಲಿ. ಹೋಗಿ ಮಿಂದು ಬಂದನಂತೆ ತಮ್ಮ ಲಿಖಿತ. ನದಿಯಲ್ಲಿ ಮಿಂದು ಮೇಲೆ ಇಡುವಾಗ ಮತ್ತೆ ಕೈ ಇತ್ತು ಅವನಿಗೆ ಅಂತ, ಮೊದಲೇನ ಹಾಗೆ ಅಂತ. ಶುದ್ಧನಾಗ್ತಾನೆ ಅವನನ್ನು. ಅಜ್ಞಾತ ಪಾಪಕ್ಕೆ ಅಂದರೆ ಅವನಿಗೆ ಗೊತ್ತೇ ಇಲ್ಲ ಅಂತ, ಅದು ಎಲ್ಲಿ ಬಂತು ಹೇಗೆ ಬಂತು ಹೊಸವಾಯಿತು ಹೊಂಟಿಂದ ಅಷ್ಟೇ ಅಂತ. ಯಾರದು? ಒಬ್ಬ ಮಹರ್ಷಿ, ಒಬ್ಬ ಸ್ಮೃತಿಕಾರ, ಆ ಯುಗದ ಆದರ್ಶ ಅವನು ಅಂತ. ಅಂಥವರಿಗೆ ಹೀಗಾಗತ್ತೆ ಅಂತ. ಎಲ್ಲೋ ಹಿಂದಿನ ಭಾಗದಲ್ಲಿ ಬಂದುಬಿಡುತ್ತೆ ಪಾಪ, ಮುಂದಿನ ಭಾಗದಲ್ಲಿ ಬರುತ್ತೆ, ಅದೇನಂದು ಗೊತ್ತಾಗದಿರೋ ಬಂದುಬಿಡುತ್ತೆ. ಈ ನಮ್ಮ ಮನಸ್ಸಿನ ಸಂಚಾರವು ಕೂಡ ಹಾಗೆ, ಅದು ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ, ಆಗ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಮಾನಸಿಕ ಪಾಪ ಬಂತು, ಎಲ್ಲ ಹೋಗಿ ಬೇಡದು ಮಾಡ್ಕೊಂಡು ಬಂದುಬಿಟ್ಟಿರುತ್ತೆ. ಏನು ಮನೋ ರಜನೀಚರಂ, ಮನಸ್ಸು ರಜನೀಚರ. ರಜನೀಚರ ಅಂದರೆ ರಾಕ್ಷಸ ಅಂತ ಹೇಳ್ಬೋದಾಗಿತ್ತು. ರಜನೀಚರನ ಪದ ಯಾಕೆ ಬಳಸ್ತಾರೆ ಅಂದರೆ ರಾತ್ರಿ ಓಡಾಡೋದು ಅಂತ, ಅಂದರೆ ಗೊತ್ತಾಗದಿರಾಗ ಓಡಾಡೋದು ಅಂತ, ಮನಸ್ಸಿನ ಸ್ವಭಾವ ಅದು ಅಂತ. ಅಜ್ಞಾತ ಸಂಚಾರ ಅಂತ ಹೋಗಿ ಬಂದುಬಿಟ್ಟಿರುತ್ತೆ, ಎಲ್ಲೋ ತಿಪ್ಪೆಗೆ ಹೋಗಿ ಬಂದುಬಿಟ್ಟಿರುತ್ತೆ, ಗೊತ್ತೇ ಆಗಲ್ಲ ಅದು. ಹಾಗಾಗಿ ಅಜ್ಞಾತ ಪಾಪಕ್ಕೆ ಉದಾಹರಣೆ ಆತ ಅಂತ ಅಲ್ಲಿ. ಆದರೆ ಎಷ್ಟು ಅದ್ರ ಬದ್ಧತೆ ಇತ್ತು ಅಂದರೆ ಪಾಪ ಇರಬಾರ್ದು ತನ್ನಲ್ಲಿ. ಯಾಕೆಂದರೆ ಇದು ಹೋಗುತ್ತೆ ಗೊತ್ತು ಶರೀರ, ಆದರೆ ಅದು ಶಾಶ್ವತ, ಅದು ಶುದ್ಧವಾಗಿ ಉಳಿಯಬೇಕು ಅಂತ ಪ್ರೀತಿ. ಗೋವನ್ನು ಸಿಂಹ ಹಿಡ್ಕೊಳ್ತಲ್ಲ, ದಿಲೀಪನ ರಕ್ಷಣೆ ಅದು ಗೋವನ್ನು ಸಿಂಹ ಹಿಡ್ಕೊಳ್ತಲ್ಲ, ಆಗ ದಿಲೀಪ ಹೇಳೋದು ಅದನ್ನೇ ಅಂತ. ಶರೀರ ಬಿದ್ದೋಗುತ್ತೆ, ಅದು ತಗೊಂಡು ಏನು ಮಾಡೋದು, ಒಳಗೆ ಇನ್ನೊಂದು ಶರೀರ ಇದೆ ಅಂತ. ಆ ಶರೀರದ ಮೇಲೆ ನಿನ್ನ ದಯೆ ತೋರಿಸು ಅಂತ ಸಿಂಹಕ್ಕೆ ಹೇಳುತ್ತೆ. ಈ ಶರೀರವನ್ನು ಮುಗಿಸು, ಆ ಶರೀರದ ಮೇಲೆ ದಯೆ ತೋರಿಸು, ಒಳಗಿನ ಶರೀರದ ಮೇಲೆ. ನನ್ನನ್ನು ತಗೋ, ಗೋವನ್ನು ಬಿಡು ಅಂತ ಅನ್ನುವಾಗ ಇದೇ ಭಾವ ಇದೆ ಅಲ್ಲಿ. ಹಾಗಾಗಿ ಅವರು ಲೆಕ್ಕಿಸ್ತಿರಲಿಲ್ಲ ಅದನ್ನು ಅಂತ, ಶರೀರವನ್ನು ಲೆಕ್ಕಿಸ್ತಿರಲಿಲ್ಲ ಆ ಸಮಯದಲ್ಲಿ. ಆತ್ಮಶುದ್ಧಿಯನ್ನು ಈಗ ನಾವು ಹೇಳೋದು, ಈಗ ಜೀವನೇ ಹೋಗುತ್ತೆ ಅನ್ನೋ ಸಂದರ್ಭ ಬಂತು ಅಂತ ಅಂದ್ಕೊಳ್ಳಿ ನೀವು. ಅದ್ರ ಬದಲು ಅಂಗಿ ಹರಿದೋಗುತ್ತೆ ಅಂತಾದರೆ ನಾವು ಏನು ಅರ್ಸ್ಕೊತೀವಾಗ? ಅಷ್ಟು ಸಿಂಪಲ್ ಅದು ಅಂತ. ಈಗ ಎದೆಗೆ ಬೀಳೋ ಚೂರಿ ಒಂದು ಚೂರು ವ್ಯತ್ಯಾಸದಲ್ಲಿ ಎಲ್ಲ ಬಗಲಲ್ಲಿ ಅಂಗಿ ಹರ್ಕೊಂಡು ಹೋಯ್ತು ಅಂತಂದರೆ ನಮಗೆ ಸಂತೋಷ ಆಗೋದು, ದುಃಖ ಆಗುತ್ತೆ ಹೇಳಿ. ಗೊತ್ತಿರೋನಿಗೆ ಅಷ್ಟು ಸರಳ ಅದು ಅಂತ. ಅಂದರೆ ಆತ್ಮ ಶರೀರಗಳ ವ್ಯತ್ಯಾಸ ಗೊತ್ತಿರೋನಿಗೆ, ಎರಡನ್ನೂ ನೋಡೋನಿಗೆ ಅದಷ್ಟು ಸರಳ ಅಂತ. ಅದು ಹೋದ್ರೆ ಹೋಗಲಿ, ಏನು ದೊಡ್ಡ ಮಾತಲ್ಲ. ಇದು ಉಳಿಬೇಕಾಗಿರೋದು ಕೊನೆಗೊಂದು ಗೊತ್ತಾಗದಂತೆ ಆಗಿಬಿಡುತ್ತೆ. ಹಾಗಾಗಿ ಆ ಬಾಹುದ ಅಂತ ನದಿಗೆ ಹೆಸರಾಯ್ತಂತೆ. ಅದಕ್ಕೆ ನದಿ ಹೆಸರು ಮೊದಲು ಹೇಳಿಲ್ಲ ನಾವು. ಆ ನದಿಗೆ ಬಾಹುದ ಅಂತ ಹೆಸರಾಯಿತು ಅಂತ. ಯಾಕೆಂದರೆ ಬಾಹುವನ್ನು ಕೊಟ್ಟ ನದಿ ಬಾಹುದಾ ನದಿ. ಒಂದು ಶ್ಲೋಕವೂ ಬಂದಿದೆ ಅದರ ನಂತರ. ಶ್ಲೋಕ ಏನಂದರೆ, ಕರ್ಮನಾಶ ಜಲಸ್ಪರ್ಶಾತ್, ಪುಣ್ಯವಾಗಲಿ ಪಾಪವಾಗಲಿ ಕರ್ಮನಾಶ ಅಂತ ಒಂದು ನದಿ ಇದೆ ಅಂತೆ. ಆ ನದಿ ನೀರನ್ನು ಮುಟ್ಟಿದ್ರೆ ಸಾಕು ಅಂತ ಹೋಗ್ಬಿಡುತ್ತೆ, ಪರಿಹಾರ. ಕರ್ಮನಾಶ, ಅದಕ್ಕೆ ಹೆಸರೇ ಕರ್ಮನಾಶ ಅಂತ. ನಮ್ಮ ಪೂರ್ವ ಕರ್ಮಗಳನ್ನು ನಾಶ ಮಾಡುತ್ತೆ ಆ ನದಿ ಅಂತ. ಕರ್ಮನಾಶ ಜಲಸ್ಪರ್ಶಾತ್ ಕರತೋಯ ಆತಿ ಲಂಘನಾತ್. ಕರತೋಯ ಅಂತ ಇನ್ನೊಂದು ನದಿ, ಅದನ್ನು ಈಜಿ ದಾಟಿದರೆ ಅಂತ. ಅದು ಬಾಹುದ ಕರತೋಯ ಅಂತ. ಪಾಪ ಹೋಗುತ್ತೆ ಅಂತ ಅಲ್ಲಿ. ಪಾಪ ಪುಣ್ಯ ಅಂದರೆ ಪಾಪ ಅಂತಲ್ಲ, ಕರ್ಮನಾಶ ಅದು ಅಂತ. ಗಂಡಕಿ ಬಾಹುತರಣಾತ್ ಕರತೋಯ ಅತಿಲಂಘನಾತ್. ಕರತೋಯ ನದಿಯನ್ನು ದಾಟಿದರೆ ಅಂತ, ಈ ದೋಣಿಯಲ್ಲೋ ನೌಕೆಯಲ್ಲೋ ದಾಟಿದರೆ ಅಂತ ಅನ್ನೋ ಥರ. ಗಂಡಕಿ ಬಾಹುತರಣಾತ್, ಗಂಡಕಿ ನದಿಯನ್ನು ಬಾಹುತರಣಾತ್ ಈಜು ದಾಟಿದರೆ ಅಂತ. ದಾಟಬಾರದು ಅಂತ, ಈಜು ದಾಟಿದರೆ ಅದು ಕರ್ಮಕ್ಷಯ. ಅದರಿಂದ ಧರ್ಮ ಅಕ್ಷರತೆ ಕೀರ್ತನಾತ್. ಕೊನೆಯದು ಯಾವುದು ಅಂದರೆ ಹೇಳ್ಕೊಳ್ಳೋದ್ರಿಂದ ಪರಿಹಾರ. ಯಾವುದು? ಎರಡು, ಪಾಪವೂ ಪರಿಹಾರ, ಪುಣ್ಯವೂ ಪರಿಹಾರ. ಅದೇ ಸ್ವಾರಸ್ಯ ಅಂತ. ಕರ್ಮವೇ ಪರಿಹಾರ ಹೇಗೆ ಅಂದರೆ, ಈಗ ನಾವು ಈಗಾಗಲೇ ಹೇಳಿದ್ವು ಪಾಪದ ಬಗ್ಗೆ ಕನ್ಫೆಷನ್ ಮುಸಲ್ಮಾನರಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ. ಹೋಗಿ ಅದನ್ನು ಹೇಳ್ಕೊಳ್ಬೇಕು, ಪಾಪವನ್ನು ಹೇಳ್ಕೊಂಡಾಗ ಅದು ಪರಿಹಾರ ಆಗುತ್ತೆ ಅದು. ಹಾಗೆ ನಮ್ಮಲ್ಲೂ ಕೂಡ ಖ್ಯಾಪನೆ ಅಂತ ಇದೆ ಅಂತ ಹೇಳಿದ್ವು ನಿಮ್ಮನ್ನು.
ಒಂದು ತಿಳಿದವ್ರ ಮಧ್ಯೆ ಹೋಗಿ ನಾನು ಇಂಥ ಪಾಪ ಮಾಡಿದ್ದೇನೆ ಅಂತ ಹೇಳ್ಕೊಂಡಾಗ ಪಾಪ ಪರಿಹಾರ ಆಗುತ್ತೆ. ಪುಣ್ಯವೂ ಹಾಗೆ, ನಾನು ಇಂಥ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳ್ಕೊಂಡ್ರೆ ಹೋಗ್ಬಿಡುತ್ತಂತೆ ಪುಣ್ಯ. ದಾನ ಮಾಡಿದ್ದು ನೀವು ಬೋರ್ಡಲ್ಲಿ ಇದರಲ್ಲಿ ಕಲ್ಲಲ್ಲಿ ಬರೆಸಿಬಿಟ್ರೆ ಹೋಯ್ತು, ಅಲ್ಲೇ ಪರಿಹಾರ. ಅದು ಯಾವುದು? ಪುಣ್ಯ ಪರಿಹಾರ ಅಂತ. ಅದು ಒಂದು ಮಾಡಿದ ಒಳ್ಳೆಯ ಕೆಲಸ ಹೇಳಬಾರ್ದು ಅಂತ. ನಿಜವ, ಅದು ನಾವು ಹೇಳಬಾರ್ದು, ಬೇರೆಯವ್ರು ಹೇಳಲಿ ಅಂತ ಅದಲ್ಲ. ಆದಷ್ಟು ಅದನ್ನು ಗೋಪ್ಯ ಮಾಡಬೇಕು ಅಂತ, ಮಾಡಿದ ಒಳ್ಳೆ ಕೆಲಸವನ್ನು. ನಮ್ಮ ಪಾತ್ರ ಇದ್ದು ಅದು ಹೊರಗೆ ಬಂದರೆ ನಾವು ಮಾಡಿದ ಒಳ್ಳೆ ಕೆಲಸ, ಅದು ಅದರ ಪುಣ್ಯ ಹೋಗುತ್ತೆ ಅಂತ. ಧರ್ಮ ಕ್ಷರತಿ ಕೀರ್ತನ, ಅದು ಪುಣ್ಯವಾಗಲಿ ಪಾಪವಾಗಲಿ. ಪಾಪವಾದರೆ ಹೇಳ್ಕೋಬೇಕು ಅದನ್ನು, ಪುಣ್ಯವಾದರೆ ಯಾವ ಕಾರಣಕ್ಕೂ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಅದಕ್ಕೆ ಬಂದಿರೋದು ಅಂತ ಗೊತ್ತಾಗಬಾರ್ದು ಅದಂತ. ಈಗ ಸರಿ ವಿಪರ್ಯಾಸ. ಈಗ ಪಾಪ ಮುಚ್ಚಿಡೋದು ಪಾಪನ, ಯಾರಿಗೂ ಹೇಳೋದಿಲ್ಲ, ಹೆಂಡತಿಗೂ ಹೇಳೋದಿಲ್ಲ, ಮಕ್ಕಳಿಗೂ ಹೇಳೋದಿಲ್ಲ ಮಾಡಿದ ಪಾಪವನ್ನು. ಪುಣ್ಯವನ್ನು ಮಾಡಿದ್ದಿಷ್ಟು ಹೇಳ್ಕೊಡೋದೆಷ್ಟು. ಅದಕ್ಕಿಂತ ಈ ಕಾಲವೇ ಹೇಗೆ ಬಂದಿದೆ ಅಂದರೆ, ಜಾಹೀರಾತಿಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಅಂತ, ಮಾರ್ಕೆಟಿಂಗ್ ಅಂತ ಅದಕ್ಕೊಂದು ಒಳ್ಳೆಯ ಹೆಸರು ಕೊಟ್ಟು ತನ್ನಂತಾನು ಮಾರ್ಕೆಟ್ ಮಾಡ್ಕೊಳ್ಳೋದು ಅಂತ, ಅದನ್ನು ಮಾರ್ಕೊಳ್ಳೋದು ಅಂತ. ಅದು ಮಾರ್ಕೆಟ್ ಅಂದರೆ ಮಾರಿ ಕೆಡೋದು ಅಂತದು, ಅಂಥದ್ದು ಅದು ಅಂತ. ಹಾಗಾಗಿ ಅದಿಲ್ಲ. ಅದು ಮಾಡಿದರೆ ನೀನು ಒಳಗೆ ಬೋಳಾಗ್ತೀಯ, ಒಳಗೆ ಗೋಳೆ ಆಗ್ತೀಯ, ನೀನು ಒಳಗೆ ಖಾಲಿ ಆಗ್ತೀಯ. ಅದನ್ನ ಹೊರಗೆ ಹಾಕಿದ್ರೆ ನೀನು ಅದನ್ನು ಅಂತ ಹಾಕ್ಬೇಡ, ಹೊರಗಡೆಗೆ ಒಳಗೆ ಇಟ್ಕೋದನ್ನ ಅಂತ. ಶುಭವನ್ನು ಅಂತ, ಅಶುಭವನ್ನು ಹೊರಗೆ ಹಾಕೋನು. ಅದಕ್ಕೆ ಬಾಯಿ ಇದೆಲ್ಲ ಹೊರಗೆ ಹಾಕೋಕಿರೋದು ಅಂತ, ವಾಂತಿ ಮಾಡ್ಕೊಂಡಾಗೆ ಅಂತ. ಅಶುಭವನ್ನು ಹೊರಗೆ ಹಾಕು, ಪಾಪವನ್ನು ಹೊರಗೆ ಹಾಕೋನು ಹೇಳ್ಕೋಬೇಕು ಅಂತ. ಹಾಗಾಗಿ ಧರ್ಮ ಕ್ಷರತೆ ಕೀರ್ತನ. ಅಣ್ಣನ ಮುಂದೆ ಹೇಳ್ಕೊಂಡ ಅವನು ಲಿಖಿತ, ರಾಜನ ಮುಂದೆ ಹೇಳ್ಕೊಂಡ, ಆಮೇಲೆ ಹೋಗಿದೆ ಅಲ್ಲೆಲ್ಲ ಅಂತ ಪಾಪಗಳು ಅಂತ. ಆ ಶುದ್ಧಾತ್ಮ ಬಂದು ನದಿಯಲ್ಲಿ ಮಿಂದಾಗ ಆ ನದಿಗೆ ಅನ್ನಿಸ್ತು ಅಂತ, ಇಂಥವನಿಗೆ ಏನಾದ್ರು ಕೊಡಬೇಕು ನಾನು ಅಂತ. ಅದು ಕೈ ಕೊಡ್ತು ನದಿ ಅಂತ. ಕೊಡಲೇಬೇಕು, ಪ್ರಕೃತಿ ಕೊಡ್ತಾಳೆ ಅಂತ. ಕೊಡದೇ ಇರೋಕ್ಕಾಗೋದಿಲ್ಲ ಪ್ರಕೃತಿಗೆ. ಅಂಥ ಪ್ರಾಮಾಣಿಕತೆಗೆ ಶಾಶ್ವತ ನಷ್ಟ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ್ದು ಭಾವಚ್ಛೇದ ಮಾಡಿಬಿಡೋದ. ಬಂತು ಮತ್ತೆ ಅವನ ಶುದ್ಧತೆಯ ಮಟ್ಟವೂ ಕೂಡ ಖ್ಯಾಪಿತವಾಯಿತು ಅದರಲ್ಲಿ, ಲಿಖಿತನ ಶುದ್ಧತೆಯ ಮಟ್ಟ ಕೂಡ. ಹಾಗಾಗಿ ಅಂಥವ್ರು ಲಿಖಿತ ಮಾಡಿದರೆ ಏನಾದ್ರು ಅದಕ್ಕೆ ಮರ್ಯಾದೆ ಇದೆ, ಅದಕ್ಕೆ ಬೆಲೆ ಇದೆ ಅಂತ. ಅವನಿಗೆ ಎಷ್ಟು ಹಕ್ಕು ಬಂತು ಅಂದರೆ ಸ್ವಯಂ ಅನುಭವಿಸಿ ಆತ ಬರೆದಿದ್ದಾನೆ ಅಂತ. ಪಾಪ ಏನು ಪುಣ್ಯ ಏನು ಮಾಡಿದರೆ ಪರಿಹಾರ ಆಗುತ್ತೆ, ಹೇಗೆ ಗೊತ್ತಾಗದೆ ಬಂದುಬಿಡುತ್ತೆ. ಅದು ಮೋಸ ಮಾಡುತ್ತೆ, ಅದು ಪಾಪ ಅಂತ ಬಂದಿದ್ದೇ ಗೊತ್ತಾಗೋದಿಲ್ಲ ಅಂತ ಮೋಸ ಮಾಡುತ್ತೆ. ನಾನು ಸರಿ ಇದ್ದೇನಲ್ಲ, ನಾನು ಶುದ್ಧವಾಗಿದ್ದೇನೆ ಅಂತಲೇ ಅನಿಸುತ್ತೆ. ನಾನೇನು ಮಾಡಿದೆ ಅಂತ, ಎಲ್ಲ ಪಾಪಗಳು ನಾನೇನು ಮಾಡಿದೆ ಅಂತ. ತಪ್ಪಾದ ನಂತರ ಹಾಗೆ ಕೇಳೋ ಹಾಗಾಗುತ್ತೆ ಅಂತ. ಅದೊಂದು ಉದಾಹರಣೆ ಹೇಳೋರು, ದೇವರಿಂದ ದೂರ ಆಗೋದ್ರ ಬಗ್ಗೆ ನಮ್ಮ ಉಪಾಧ್ಯಾಯರು ನಮ್ಗೆ ಉದಾಹರಣೆ ಹೇಳೋರು. ಯಾಕೆಂದರೆ ಎಷ್ಟೋ ಮೆಟ್ಟಿಲುಗಳಿದೆ ಅಂತ ಅಂದ್ಕೊಳ್ಳಿ, ಹಿಂದ್ಗಡೆ ಪರದೆ, ಹಿಂದ್ಗಡೆ ದೇವರಿದ್ದಾರೆ, ದೇವರಿಗೂ ನಮಗೆ ಮಧ್ಯೆ ಒಂದು ಪರದೆ ಅಡ್ಡ ಅಷ್ಟೇ, ಇಲ್ಲೇ ಇರೋದು ಅಂತ ದೇವರು ಅಂತ. ಒಂದೊಂದೇ ಮೆಟ್ಲು ಇಳಿತಾನವನು, ಇಳಿದು ಕೂಡ ಪರದೆ ಮುಂದೆ ಬರುತ್ತಂತೆ. ಪರದೆ ಯಾಕೆ ಮುಂದೆ ಬರುತ್ತೆ ಅಂದರೆ ಎಷ್ಟು ಹಿಡಿದಂತ ಗೊತ್ತಾಗಬಾರ್ದು ಅವನಿಗೆ ಅಂತ. ತಿರುಗಿ ನೋಡ್ತಾನೆ, ನಾನು ಅಲ್ಲೇ ಇದ್ದೀನಿಲ್ಲ ಅಂತ, ನಾನೇನು ತಪ್ಪು ಮಾಡಿದೆ ಅಂತ. ಕೊನೆಗೆ ಏನಾಗುತ್ತೆ, ಅವನು ಎಷ್ಟೋ ಕೆಳಗೆ ಹೋಗಿದ್ದಾನೆ, ಆದರೆ ಪರದೆ ಇರೋದ್ರಿಂದಾಗಿ ಅವನಿಗೆ ಅವನ ತಪ್ಪು ಕೂಡ ಗೊತ್ತಾಗೋದಿಲ್ಲ ಅಂತ. ಅವನು ಎಷ್ಟು ದೂರ ಬಂದಂತ ಗೊತ್ತಾಗೋದಿಲ್ಲ. ಇದೇ ದೊಡ್ಡ ಮೋಸ ಇರೋದು, ಮಾಯೆ ಇದ್ದು ಅಂತಂದರೆ ನಾವೇನು ತಪ್ಪು ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಸರಿ ಅಂತಲೇ ಅನಿಸ್ತಾ ಇರುತ್ತೆ ನಮಗೇನು. ದುರ್ಯೋಧನ, ರಾವಣ, ಅವ್ರ ಕಥೆ ಅದೇ ಅಂತ. ಅವ್ರ ತಪ್ಪೇ ಅವ್ರಿಗೆ ಗೊತ್ತಾಗಿಲ್ಲ ಅಂತ, ನಾನೇ ಸರಿ ಅಂತ, ಅದೇ ಸರಿ ಅಂತ. ಆ ಪುಸ್ತಕ ತೆದ್ದು ಅಂತ ಪರರ ಸೊತ್ತನ್ನು ಅಪಹರಣ ಮಾಡಬಾರ್ದು ಅಂತ ಬರ್ಕೊಂಡಿದೆ ಅಲ್ಲಿ. ಆ ರಾವಣನನ್ನು ಬಿಟ್ಟು ಒಂದು ಬರೆಯಲ್ಲಿ ಅಂತ, ನಾನು ರಾಜ ಅಲ್ವಾ ಅಂತ, ನಾನು ಹೇಳಿದ್ದು ನಡೆಯುತ್ತೆ ಅಂತ. ಹಾಗೆ ಹೋಗುತ್ತೆ ಅದು ಅಂತ. ಹಾಗಾಗಿ ನಾವು ತುಂಬ ಎಚ್ಚರವಾಗಿರಬೇಕು ಅಂತ. ನೀವು ಇನ್ನೊಂದು ಕಥೆ ನಿಮಗೆ ಯಾವಾಗಲೂ ಹೇಳ್ತಾಯಿದ್ದು, ನಿಮಗೆಲ್ಲ ಗೊತ್ತಿರೋಂಥ ಕಥೆನಿಂದ. ಒಬ್ಬ ಸಂತ, ಒಬ್ಬ ಮುನಿ, ದೊಡ್ಡ ಶ್ರೀಮಂತನೊಬ್ಬ ಅವನನ್ನು ಸೇವೆಗೆ ಇದಕ್ಕೆ ಭಿಕ್ಷೆ ಕರೀತಾನೆ. ಆತನನ್ನು ಹೋಗಿ ಭಿಕ್ಷೆ ಮಾಡ್ತಾನೆ. ಅವನು ಭಿಕ್ಷೆ ಮಾಡಿದ ಮೇಲೆ ಅವ್ರ ಮನೆಯಿಂದ ಬೆಳ್ಳಿ ಲೋಟ ಕತ್ಕೊಂಡು, ಬೆಳ್ಳಿ ತಟ್ಟೆ ಒಂದನ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ಹೋಗ್ಬೇಕಾದ್ರೆ ಶ್ರೀಮಂತನಿಗೆ ಆಶ್ಚರ್ಯ ಆಯಿತು. ಅವನು ಕೇಳಿದ್ರೆ ಎಲ್ಲನೂ ಕೊಡ್ತಾನೆ ಇವನು ಅಂತ. ಅಂಥ ಔದಾರಿ ಇವನಿಗಿದೆ, ಅಂಥ ಶ್ರದ್ಧೆ ಇದೆ ಅವ್ರ ಬಗ್ಗೆ. ಮತ್ತು ಅವ್ರು ಹೇಗೆ ಅಂದರೆ ಭಾರೀ ಒಳ್ಳೆಯವರು ಅಂತ ಪ್ರಸಿದ್ಧವರು, ಸ್ಪೃಹೆ ಇಲ್ಲ ಅವರಿಗೆ ಅಂತ. ಹೀಗಾಯಿತು ಅಂತ ಆತ ಇದು ಭಿಕ್ಷೆ ಮುಗಿಸಿ ಹೊರಟಿದ್ದಾನೆ. ಎಷ್ಟು ದೂರ ಹೋಗಿದ್ದಾನೆ, ಹಸಿವಾಯ್ತಂತೆ. ಮಧ್ಯಾಹ್ನ ಆದಮೇಲೆ ಹಸಿವಾಯಿತು. ಹಸಿವಾದಾಗ ಆ ಕಡೆ ಒಂದು ಬೆಳ್ಳಿ ತಟ್ಟೆ ಅವನ ಹತ್ರ, ಇದು ಯಾಕೆ ಬಂತು?
ಅದು ನೆನಪಾಯ್ತು, ಅಲ್ಲಿಂದ ತಂದಿದ್ದೀನಿ ಅವ್ರ ಮನೆಯಿಂದ. ನಾನು ಯಾಕೆ ತಂದೆ ಇದು ನಾನು ಓಡಿದನಂತೆ ವಾಪಸ್. ಓಡಿ ಹೋಗಿ ಆ ಶ್ರೀಮಂತನಿಗೆ ತಟ್ಟೆಯನ್ನು ವಾಪಸ್ ಕೊಟ್ಟು, ನಿಂದು ಇದು ಕೂಗಿ ಹೇಳಿದಂತೆ, ನೀನು ಕೊಡ್ತಾ ಇದ್ದೀನಿ ವಾಪಸ್ಸು, ನಿಂದು ಇದು. ಆದರೆ ಸತ್ಯ ಹೇಳು, ನೀನು ಸಂಪಾದನೆ ಮಾಡಿದ್ದು ಯಾವುದಾರಿಲ್ಲಿ ಅಂತ. ಇರೋ ವಿಷಯ ಹೇಳ್ಬೇಕು ನನಗೆ. ಸತ್ಯ ಹೇಳು, ನೀನು ಕದ್ದು ಸಂಪಾದನೆ ಮಾಡಿದ್ದು ಹೋದಲ್ವ ಇದೆಲ್ಲ ಸಂಪತ್ತು? ಹೌದು ಗುರುಗಳೇ. ಹೇಗೆ ಗೊತ್ತಾಯಿತು ಅಂದರೆ, ಅಲ್ಲ ನಿನ್ನ ಮನೆ ಅನ್ನ ಊಟ ಮಾಡಿದ ಕೂಡಲೇ ನನಗೆ ಕದಿಯ ಬುದ್ಧಿ ಬಂತಲ್ಲ. ಅದು ಬರಬೇಕಾದ್ರೆ ನೀನು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿ ನನಗೆ ಊಟ ಹಾಕಿದರೆ ಹಾಗೆ ಬರ್ತಿರಲಿಲ್ಲ ಅಂತ ಈಗ ಯೋಚನೆ ಮಾಡಿ. ದಿನ ಊಟ ಮಾಡ್ತಾ ಇದ್ದಾನೆ ನಾನು, ಅದೇನು ಅವನ ಕಥೆ ಏನಾಗಿರ್ಬೋದು. ಹಾಗಾಗಿ ಇನ್ನೊಬ್ಬರ ಅನ್ನದ ಬಗ್ಗೆ ನಾವು ಎಚ್ಚರವಾಗಿರಬೇಕು ಅಂತ. ಅವ್ನು ಯಾವ ದಾರಿಯಲ್ಲಿ ಸಂಪಾದನೆ ಮಾಡೋದು ಯಾರಿಗೂ ಗೊತ್ತು. ಗಿಫ್ಟ್ ಬಂತು ಅಂತ ತೊಗೊಂಡ್ಬಿಡೋದಲ್ಲ ಅಂತ ಎಚ್ಚರಬೇಕು ಅಂತ. ಅಂದರೆ ಅದು ಹೀಗೆ ಬಂದು ಹಾಗೆ ಹೋಗೋದಾದ್ರೆ ಹೋಗುತ್ತೆ ಅಷ್ಟೇ. ನಾವೇ ಬೆಳೆಸೋದಾದರೆ ಯಾರು ಕೊಟ್ಟಿದ್ದು ಅಂತ ತುಂಬ ಮುಖ್ಯ ಆಗುತ್ತೆ. ಅವ್ನು ಯಾವ ದಾರಿಯಲ್ಲಿ ಸಂಪಾದನೆ ಮಾಡಿದ ಅಂತ. ಇದನ್ನು ಯಾಕೆ ಹೇಳಿದ್ರು ಅಂದರೆ, ಗೊತ್ತಾಗದಂತೆ ಹೇಗೆ ಬರುತ್ತೆ ಪಾಪ ಅಂತ. ಗೊತ್ತೇ ಆಗದಂತೆ ಹೇಗೆ ಬರುತ್ತೆ ಅಂತ. ಪರಮಹಂಸರದ್ದು ಇದೇ ರೀತಿ ಕಥೆ ಇದೆ. ರಾಮಕೃಷ್ಣ ಪರಮಹಂಸರಿದ್ದು ಅವರಿಗೆ ಏನೊಂದು ಔಷಧ ರೀತಿಯ ಒಂದು ವಸ್ತು ಬೇಕಾಗ್ತಿತ್ತು. ಅವರಿಗೆ ಒಬ್ಬ ಸ್ನೇಹಿತನ ಅಂಗಡಿಯಲ್ಲಿ ಇರ್ತಿತ್ತು ಅದು. ಅವ್ರು ತೊಗೊಳ್ತಿದ್ರು ಯಾವಾಗಲೂ. ಒಂದು ಸಾರಿ ಅವನ ಅಂಗಡಿಯಲ್ಲಿ ಇರಲಿಲ್ಲ, ಇವ್ರು ತೊಗೊಂಬಂದ್ಬಿಡ್ತಾರೆ. ಹೇಗೋ ಸ್ನೇಹಿತನ ಇಲ್ಲ ಅಂತ ಬಂದರೆ ದಕ್ಷಿಣೇಶ್ವರ ದಾರಿನೇ ಕಾಣಲಿಲ್ಲ ಅವರಿಗೆ. ಕಣ್ಣು ಮಂಜ ಆಯಿತು. ಹಾಗಂತ ಹಿಂದಿರುಗಿರೋ ದಾರಿ ಕಾಣ್ತಾ ಇತ್ತಂತೆ ಚೆನ್ನಾಗಿ, ಆ ಕಡೆ ದಾರಿ. ಯಾಕೆ ಹೇಗೆ ಅಂತ ಅವರು ಅಂತಃಕರಣ ರೋಧಿಸಿದಾಗ ತಾಯಿ ಹೇಳಿದ್ಲು, ನೀನು ಕಳ್ಳ, ಆಗ ನಿನಗಿಲ್ಲಿ ಪ್ರವೇಶ ಇಲ್ಲ, ಆ ದಾರಿ ತೆರೆದಿದೆ ನಿನಗೆ, ಈ ದಾರಿ ಕಳ್ಳರಿಗಲ್ಲ ಅಂತ. ಆಗ ಅವ್ರು ವಾಪಸ್ ಓಡೋಡಿ ಹೋಗಿ ಅದನ್ನು ಅಲ್ಲೇ ಎಸೆದು ಆ ವಸ್ತುವನ್ನು ಕೂಗಿ ಹೇಳಿ, ನಿನ್ನ ವಸ್ತು ನಿನ್ನ ಅಂಗಡಿಯಲ್ಲಿ ಇಟ್ಟಿದ್ದೇನೆ ನೋಡು ಅಂತ, ಈಗ ದಾರಿ ಕಾಣ್ತಾ ಇದೆ ಅಂತ. ಅಂದರೆ ನಾವು ಅಂದರೆ ನಮ್ಮದಲ್ಲದ್ದನ್ನು ನಾವು ಬಯಸಿದ ಕೂಡಲೇ ನಮ್ಮ ಮೂಲ ಸ್ವರೂಪವೇ ಹೋಗಿಬಿಡುತ್ತೆ. ನಮ್ಮದು ಆ ಮೂಲ ಸ್ವರೂಪಕ್ಕಿರೋ ದಾರಿಯೇ ಹೋಗಿಬಿಡುತ್ತೆ, ಮಂಜಾಗಿಬಿಡುತ್ತೆ ಅಂತ ಅನ್ನೋದಕ್ಕೆ ಇರೋ ಉದಾಹರಣೆ. ಇಲ್ಲಿ ನಾವು ಯಾತಕ್ಕೆ ಬಳಸ್ತಾ ಇದ್ದೇವೆ ಅಂದರೆ, ಗೊತ್ತಾಗದಂತೆ ಹೇಗೆ ಬಂತು ಪಾಪ ಅಂತ. ಪರಮಹಂಸರಂಥವ್ರು ಅಂದರೆ ಇದು ಉದಾಹರಣೆಗೋಸ್ಕರ ಅಂಥವ್ರು ಅವರ ವ್ಯಕ್ತಿತ್ವ ತುಂಬ ದೊಡ್ಡದು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅವರೆಲ್ಲ ಉದಾಹರಣೆ ಮಾಡಿ ಹೋಗಿದ್ದಾರೆ ಅಂತ. ಗೊತ್ತಾಗದೆ ಹೇಗೆ ಬರುತ್ತೆ ಅದು ಅಂತ. ಕಳ್ಳ ಮನಸ್ಸಿನ ಒಳಗೆ ಇದೆ ಇದು ಅಂತ. ಹಾಗಾಗಿ ಎಚ್ಚರವಾಗಿರಬೇಕು ಪಾಪದ ಬಗ್ಗೆ. ಸದಾ ಕಾಲವು ಅಜ್ಞಾತವಾಗಿ ಬರುತ್ತೆ, ಗೊತ್ತಾಗದಂತೆ ಬರುತ್ತೆ. ಸದಾ ನಮ್ಮನ್ನು ನಾವು ನೋಡ್ಕೊಳ್ತಾ ಇರಬೇಕು, ಆತ್ಮಾವಲೋಕನ ಮಾಡ್ಕೊತಾ ಇರಬೇಕು. ಮತ್ತು ಅಂಥ ಕಣ್ಣುಳ್ಳವರ ಮುಂದೆ ಹೋಗ್ತಾ ಇರಬೇಕು ಯಾವಾಗಲೂ ಅಂತ. ಅದೇ ಅಣ್ಣ ಹೇಳಿದ್ನಲ್ಲ ತಮ್ಮನಿಗೆ, ಏನು ಪಾಪ ಛಾಯೆ ಕಾಣ್ತಾ ಇದೆ ಅಂತ. ಅಂಥ ಕಣ್ಣುಳ್ಳವ್ರ ಮುಂದೆ ಹೋದಾಗ ಅವ್ರು ಹೇಳ್ತಾರೆ ಅಂತ, ಅವ್ರು ಗುರುತಿಸ್ತಾರೆ, ಅಲ್ಲಿ ಏನೋ ಒಂದು ಪರಿಹಾರದ ದಾರಿ ಸಿಗುತ್ತೆ. ಹೋಗ್ದೇನೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ದೇನೆ ಎಷ್ಟೋ ಕಾಲ ಕಳೆದ್ರೆ ಅದು ಕ್ಯಾನ್ಸರ್ 4ನೇ ಸ್ಟೇಜ್ ದಾಟಿದೆ ಅಂತ ಥರ ಆಗುತ್ತೆ ಕೊನೆಗೆ ಅಂತ, ಗೊತ್ತೇ ಇಲ್ಲ ಅಂತ, ಮುಗಿದೋದ ಅಂತ. ಆಗಾಗ ಈಗ ಹೇಳ್ತಾರಲ್ಲ ಡಾಕ್ಟ್ರುಗಳು, 6 ತಿಂಗಳಿಗೆ ಒಂದು ಸತಿ ಬ್ಲಡ್ ಟೆಸ್ಟ್ ಮಾಡಿ, ಅಕಸ್ಮಾತ್ ಶುಗರ್ ಬಂದರೆ BP ಬಂದರೆ ಗೊತ್ತಾಗುತ್ತೆ ಅಂತ, ಆ ತಿಂಗಳಿಗೆ ಒಂದು ಅಂಥವ್ರ ಮುಂದೆ ಹೋಗಬೇಕು ಅಂತ. ಮತ್ತು ನಾವು ನಮ್ಮನ್ನು ಎಚ್ಚರವಾಗಿ ನೋಡ್ತಾ ಇರಬೇಕು, ಯಾವಾಗಲೂ ತಪ್ಪದೆ ನೋಡ್ತಾ ಇರಬೇಕು ಅಂತ. ಎಲ್ಲಿ ಯಾವ ದಾರಿಯಲ್ಲಿ ಬಂತು ಅದು ಅಂತ ಪಾಪ ಅಂತ. ಯಾಕೆಂದರೆ ಅದೊಂದೇ ಶತ್ರು ನಮ್ಮ ಜೀವನದಲ್ಲಿ ಇರೋದು, ಮತ್ತು ಯಾವ ಶತ್ರು ಅಲ್ಲ. ಅದು ಒಂದು ಬಂತು ಅಂದರೆ ಮತ್ತು ನಮ್ಮ ಹತ್ರ ಏನು ಒಳ್ಳೆಯದಿದ್ರೂ ಪ್ರಯೋಜನ ಇಲ್ಲ, ಅದನ್ನು ಮೊದಲು ನಿರ್ಭರ ಮಾಡ್ಕೊಳ್ಳೇಬೇಕು. ಅದು ಬಂದಿಲ್ಲ ಅಂದರೆ ಯಾವ ಶತ್ರುವಿಗೂ ಭಯಪಡಬೇಡಿ, ಇನ್ಯಾರೂ ನಿಮಗೆ ಶತ್ರುವೇ ಅಲ್ಲ. ಹಾಗಾಗಿ ಇರುವ ಏಕೈಕ ವಿಘ್ನ ಭಗವತ್ ಪ್ರಾಪ್ತಿಗೆ ಇರುವ ಏಕೈಕ ಶತ್ರು ಯಾವುದಂದರೆ ಇದೆ ಪಾಪ. ಪಾಪ ಅಂದರೆ ಮೋಸ. ಹಾಗಾಗಿ ನಾವು ಎಚ್ಚರವಾಗಿರಬೇಕು. ಹರೇ ರಾಮ್.